ಅದರಲ್ಲಿ 2 ರೂಪಾಯಿ ಕಮ್ಮಿ ಮಾಡಿ 1 ರೂಪಾಯಿಗೆ ಅಕ್ಕಿ ಕೊಡ್ತೀನಿ ಅಂತ ಅದ್ರ ಮೇಲೆ ಸ್ಟಿಕರ್ ಹಾಕೊಂಡ್ರಿ, ಅಷ್ಟೇ ನೀವು. ರಿಂಗ್ ರೋಡ್ ವಿಚಾರದಲ್ಲಿ ನೀವು ಎಫ್ಟಿ ಆಗಿದ್ದಂತ ಸಂದರ್ಭದಲ್ಲಿ ಕಸವನ್ನು ಮುಕ್ತಗೊಳಿಸಕ್ಕೆ ಸಾಕಷ್ಟು ಶ್ರಮ ಪಟ್ಟಿದ್ರಿ. ಆದ್ರೆ ಈಗ ರಿಂಗ್ ರೋಡ್ ಅಲ್ಲಿ ಎಲ್ಲೋದ್ರೂ ಕೂಡ ಎಲ್ಲೆಲ್ಲಿ ಖಾಲಿ ಜಾಗ ಇದೆ ಅಲ್ಲೆಲ್ಲ ಕಸದ ರಾಶಿನೇ ಕಂಡುಬರ್ತದೆ. ಪಾಲಿಕೆ ಕಮಿಷನರ್ ಇದಾರಲ್ಲ, ಇವರು ಎಂಥ ನಿಷ್ಕ್ರಿಯ ವ್ಯಕ್ತಿ ಅನ್ನೋದು ತೋರಿಸುತ್ತೆ. ರಿಂಗ್ ರೋಡಿಗೆ ಕರೆಂಟೊಂದು ವಿಚಾರದಲ್ಲೂ ಕೂಡ ನಾವು ಆ ಸಂದರ್ಭದಲ್ಲಿ ಅದನ್ನು ಕೇಬಲ್ ಲೇ ಮಾಡಲಿಕ್ಕೆ, ಕಂಬಗಳನ್ನು ಹೊಸದಾಗಿ ಹಾಕಲಿಕ್ಕೆ 2400 ಪೋಲ್ಗಳಿದೆ, ಅದಕ್ಕೆ ಮೂಡಾದಿಂದ ದುಡ್ಡು ಕಟ್ಟಿಸಿ ಕರೆಂಟ್ ಬಿಲ್ಲನ್ನು ಕಾರ್ಪೊರೇಷನ್ ಕಟ್ಟಿಸ್ಬೇಕು, ಮೇಂಟೆನೆನ್ಸನ್ನು ಕಾರ್ಪೊರೇಷನ್ ಮಾಡಬೇಕು ಅಂತೇಳಿ ಹೇಳಿದ್ದು. ಅದಾದ ನಂತರ ರಿಂಗ್ ರೋಡನ್ನು ಮೇಂಟೈನ್ ಅವರೇ ಮಾಡಬೇಕು. ಜೊತೆಗೆ ರಿಂಗ್ ರೋಡಿಗೆ 4 ಪಟ್ಟಣ ಪಂಚಾಯತಿಗಳಿಗೂ ಸಣ್ಣ ಸಣ್ಣ ವ್ಯಾಪ್ತಿ ಬರುತ್ತೆ. ನಾನು ಎಲ್ಲ ಚೀಫ್ ಆಫೀಸರ್ಸು ಮತ್ತು ಹೂಟಗಳ್ಳಿ ನಗರಸಭೆ ಕಮಿಷನರ್ನ ಕರೆದು, ಇನ್ನು ಕೆಲವು ಕಡೆ ಪಂಚಾಯತಿ ಬರುತ್ತೆ, ಯಾಕಂದರೆ ಬೆಲವತ್ತ, ಸಿದ್ಲಿಂಗಪುರ ಎಲ್ಲ ಪಂಚಾಯತಿ ಬರುತ್ತೆ, ಅವರಿಗೆ ಜವಾಬ್ದಾರಿನ ಗುರುತಿಸಿದ್ವಿ, ನಾನು ಗುರುತು ಮಾಡಿಕೊಟ್ಟಿದ್ದೆ ಅವರಿಗೆ. ನಿಮ್ದು ಇಲ್ಲಿವರೆಗೂ ವ್ಯಾಪ್ತಿ ಇಲ್ಲಿವರೆಗೂ ರಾಯಲಿನ ಸರ್ಕಲಿಂದ ಹಿಡಿದು ಬೋಗಾದಿವರೆಗೂ ಕೂಡ ಹೂಟಗಳ್ಳಿಯವ್ರಿಗೆ ಬರಬೇಕು, ಅಲ್ಲಿಂದ ಬೋಗಾದಿಯಿಂದ ಮುಂದೆ ಹೋದ ಕೂಡಲೇ ಶ್ರೀರಾಮ್ಪುರದವರೆಗೂ ಕೂಡ ಬೋಗಾದಿಯವ್ರು ಮಾಡಬೇಕು. ಈ ಥರ ಜಾಗ ಗುರುತು ಮಾಡಿಕೊಟ್ಟು ಪ್ರತಿ 3 ತಿಂಗಳಿಗೋಸ್ಕರ ಡ್ರೈವ್ ಮಾಡಬೇಕು ಅಂತ ಮಾಡಿದೆ. ಇವತ್ತು ನೋಡಿ ತಿಪ್ಪೆ ಆಗೋಗಿದೆ. ಡೆಬ್ರಿಸನ್ನು ತೊಗೊಂಬಂದು ಅಲ್ಲೇ ಹಾಕ್ತಾರೆ, ಕಸ ತೊಗೊಂಬಂದು ಅಲ್ಲೇ ಹಾಕ್ತಾರೆ. ಮೈಸೂರು ಪಾಲಿಕೆನ ನಾವು ಬೃಹತ್ ಮೈಸೂರು ಪಾಲಿಕೆಯನ್ನು ಮಾಡಲಿಕ್ಕೆ ಯಾಕೆ ಹೊರಟು ಅಂತಂದರೆ, ಈ ಕಸ ತೆಗೆಯೋದು, ಕುಡಿಯೋ ನೀರು ಕೊಡುವಂಥದ್ದು, ಇದೆಲ್ಲದೂ ಕೂಡ ಸೆಂಟ್ರಲೈಸ್ಡ್ ಆಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದು. ಈ ಕಮಿಷನರು ಪ್ರೊಆಕ್ಟಿವ್ ಆಗಿದ್ದಿತ್ತು ಅಂದರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇವತ್ತು ಬೃಹತ್ ಮೈಸೂರು ಪಾಲಿಕೆ ಅಂತ ಹೇಳ್ಬಿಟ್ಟು ಏನು ಘೋಷಣೆ ಮಾಡಿ ಅಲ್ಲಿ ಹೋಗಿ ಆ ವರುಣಾ ಕ್ಷೇತ್ರದಲ್ಲಿ ಇರುವಂಥ ಹಳ್ಳಿಗಳನ್ನೆಲ್ಲ ಸೇರ್ಸೋದಕ್ಕೆ ನಾವು ಮಾಡಿದ್ದು. ಮೈಸೂರು ರಿಂಗ್ ರೋಡಿನ ಸುತ್ತ 10 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಎಲ್ಲ ಸೇರಿಸ್ಬೇಕು ಅಂತ. ಅಲ್ಲ ರೀ, ಆಲ್ನಳ್ಳಿನೇ ಸೇರಲ್ಲ ಅಂತಂದರೆ ನಿಮ್ಗೆ ಯಾವುದ್ರಿ ಪಾಲಿಕೆ ಇದು? ಆಲ್ನಳ್ಳಿ ನಿಮಗೆ ಓಟ್ ಹಾಕಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಓಟ್ ಹಾಕೋರು ಮಾತ್ರ ಸೇರಿಸ್ಕೋತೀರಾ ನೀವು? ನಿಮಗೆ ಅಲ್ಲ, ನಿಮಗೊಂದು ಅಲ್ಲ ಹಿಂಕಲ್ಲಿ ನಿಮಗೆ ನಾವು ರಿಂಗ್ ರೋಡಿಂದ ಹೋಯ್ತು ಅಂತಂದರೆ ಮುಂದೆ ಇಲವಾಲದವರೆಗೂ ಹೋಗಬೇಕು. ಇಲವಾಲ ಮನುಗನಹಳ್ಳಿವರೆಗೂ ಹೋಗಿ ಅಲ್ಲಿಂದ ಈ ಕಡೆ ಬಂದು ಕಡ್ಕೊಳ್ಳೋದು ಸೇರಿಸ್ಕೋಬೇಕಾದ್ರೆ ಇಂಡಸ್ಟ್ರಿಯಲ್ ಏರಿಯಾದ್ದು ಅವರು ಟ್ಯಾಕ್ಸ್ ಕಟ್ತಾರಲ್ಲ, ಆ ಟ್ಯಾಕ್ಸು ನಮಗೆ ಹ್ಯೂಜ್ ಟ್ಯಾಕ್ಸ್ ಬರುತ್ತೆ, ನಾವು ಮೇಂಟೆನೆನ್ಸ್ ಮಾಡ್ಬೋದು. ಹಾಗೆ ಹೂಟಗಳ್ಳಿ ನಗರಸಭೆ ಇದೆಯಲ್ಲ, ಅದಕ್ಕೂ ಕೂಡ ಇನ್ಫೋಸಿಸ್ ಒಂದೇ ಸಾಕು ನಮಗೆ, ಕಾಮಧೇನು ಥರ ಇದೆ ಇದು, ಅವ್ರ ಟ್ಯಾಕ್ಸ್ ಸಾಕು ನಮಗೆ, ಇಂಡಸ್ಟ್ರಿದು ಟ್ಯಾಕ್ಸ್ ಸಾಕು, ಡೆವಲಪ್ ಮಾಡ್ಬೋದು. ಹೀಗೆ ಒಂದು ರೇಡಿಯಸ್ಸನ್ನು ನಾವು ನೆನಪು ಇದು ನಾವು ಗುರುತು ಮಾಡಿದ್ದು. ಆದರೆ ಇವ್ರು ಮಾತ್ರ ಹೋಗಿ ವರುಣಾ ಕಡೆ ಹೋಗ್ತಿದೆ. ನೀವು ನೋಡಿ ಅದನ್ನು ಬೃಹತ್ ಪಾಲಿಕೆದು ಆ ಕಡೆ ಹೋಗಿ ವರುಣಾಕ್ಕೆ ಹೋಗಿ ಸೇರ್ಕೊಂಡಿದ್ದೀವಿ. ವರುಣಾದಲ್ಲಿ ಯಾರಿದ್ದಾರೆ? ನಿಮ್ಮ ತೋಟಗಳನ್ನೆಲ್ಲ ಸೇರಿಸ್ಕೊಂಬಿಟ್ಟು ಪಾಲಿಕೆ ಮಾಡ್ಕೊಂಡು ನಿಮ್ಮ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಜಾಸ್ತಿ ಮಾಡ್ಕೊಳಕ್ಕೆ ಹೊಟ್ಟಿದ್ದೀರಾ? ಕಲ್ಪನೆನೇ ಇಲ್ಲ. ಜನಕ್ಕೆ ಒಳ್ಳೇದು ಮಾಡಬೇಕು ಅಂತಿಲ್ಲ. ಅವ್ರಿಗೆ ಯಾರು ಓಟ್ ಹಾಕೋರ, ಅವ್ರ ಜಾತಿ ಬಾಂಧವ್ರು ಯಾರು ಇದ್ದಾರಾ, ಅವ್ರಿಗೇನ ಆಗಬೇಕಾ, ಈ ಥರ ಯೋಚನೆ ಮಾಡುವಂತಹ ಒಬ್ಬ ವ್ಯಕ್ತಿ ಸಿದ್ದರಾಮಯ್ಯನವರು ಆಗಿದ್ದಾರೆ. ಅವ್ರಿಗೆ ವಿಷನ್ನೇ ಇಲ್ಲ. ನಾನು ನಮ್ಮ ಪ್ರತಿಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕಣ್ಣ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಭರವಸೆನ ಕೊಟ್ಟಿದ್ದರು. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದರು, ಅಲ್ಲಿ ಸ್ಪೋರ್ಟ್ಸ್ದು ಭಾಸ್ಕರ ನಾಯ್ಕಿಗೆ ಮಾತಾಡಿದರು. ರಾಜ್ಯ ಮಟ್ಟದಲ್ಲೂ ಕೂಡ ಅವರು ಸರ್ಕಾರಕ್ಕೆ ಒಂದು ಚಾಟಿಯೇಟನ್ನು ಬಿರಿಸಿದ್ರು. ಇದನ್ನು ಉಳಿಸ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದರು. ಅವರ ಮಾತಿನಂತೆ ಆರ್ ಅಶೋಕಣ್ಣ ನಡ್ಕೊಂಡಿದ್ದಾರೆ. ಅವರಿಗೆ ಸಮಸ್ತ ಮೈಸೂರಿಗರ ಪರವಾಗಿ, ಚನ್ನಪಟ್ಟಣ, ಮೈಸೂರು ಮತ್ತು ನರಸೀಪುರದ ಎಲ್ಲ ಕಾರ್ಮಿಕ ಬಂಧುಗಳ ಪರವಾಗಿ ನಾನು ಧನ್ಯವಾದವನ್ನು ಹೇಳ್ತೀನಿ. ಮತ್ತು ಇಂಥದ್ದೊಂದು ಗಂಭೀರ ವಿಚಾರವನ್ನು ಸದನದಲ್ಲಿ ಪ್ರಸ್ತಾಪವನ್ನು ಮಾಡಿದಂತಹ ಕೃಷ್ಣರಾಜ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರುವಂತಹ ವತ್ಸವಣ್ಣ ಅವರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೀನಿ. ಈ ಒಂದು ಹೋರಾಟವನ್ನು ನಾವು ಕೈಗೆತ್ತಿಕೊಂಡು ಕೂಡಲೇ ಇದಕ್ಕೆ ಸ್ಥಳಕ್ಕೆ ಬಂದು ಬೆಂಬಲವನ್ನು ಕೊಟ್ಟು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಅವರಿಗೂ ಕೂಡ ವಸ್ತುಸ್ಥಿತಿಯ ಬಗ್ಗೆ ಅರಿವು ಮೂಡಿಸಿದಂತಹ ಮಾನ್ಯ ಸಂಸದರಾಗಿರುವಂತಹ ಯದುವೀರ್ ಮಹಾರಾಜರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೀನಿ. ಹಾಗೆ ಈ ಹೋರಾಟವನ್ನು ನರಸೀಪುರದಲ್ಲಿ ರೂಪಿಸಿದಂತಹ ಅರ್ಜುನ್ ರಮೇಶ್, ದೀಪು, ತೋಟದಪ್ಪ, ಬಸವರಾಜಪ್ಪ, ಅದಕ್ಕೆ ನಮ್ಮಲ್ಲಿ ಮೈಸೂರಿಂದಲೂ ಕೂಡ ಹೋಗಿ ಅದಕ್ಕೆ ಬೆಂಬಲವನ್ನು ಕೊಟ್ಟಂತಹ ನಮ್ಮ ಶ್ರೀರಾಮಣ್ಣ ಇರ್ಬೋದು, ಉಮೇಶ್ ಅಣ್ಣ ಇರ್ಬೋದು, ನಮ್ಮ ಸುಬ್ಬಯ್ಯ ಅವರು ಇರ್ಬೋದು, ಎಸ್ ಕೆ ದಿನೇಶ್ ಅವರು ಇರ್ಬೋದು, ನಮ್ಮ ಮಂಡಲ ಅಧ್ಯಕ್ಷರಾಗಿರುವಂಥ ದಿನೇಶ್ ಇರ್ಬೋದು, ಹಾಗೆ ಸಾಕಷ್ಟು ಜನ ನಮ್ಮ ಜೊತೆ ಇಲ್ಲಿಂದ ಬಂದಿದ್ದರು. ಹಾಗೆ ರೈತ ಸಂಘದವ್ರು ಇರ್ಬೋದು, ಅಲ್ಲಿನ ಸ್ಥಳೀಯರು ನಮ್ಮ ನರಸೀಪುರದವರು ಸ್ಥಳೀಯರು ಇರ್ಬೋದು, ಇವರೆಲ್ಲರ ಕಾಂಟ್ರಿಬ್ಯೂಷನ್ ಇದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಆ್ಯಕ್ಟಿವ್ ಆಗಿರುವಂಥ ಇದ್ರ ಬಗ್ಗೆ ಪ್ರಾರಂಭದ ಹಂತದಲ್ಲೇ ಮೈಸೂರು ಮಹಾರಾಜರ ಒಂದು ಕಲ್ಪನೆಯ ಕೂಸು ಅಂತೇಳಿ ಹೇಳ್ಬಿಟ್ಟು ಜನಕ್ಕೆ ಮನವರಿಕೆ ಮಾಡಿಕೊಟ್ಟಂತಹ ಧರ್ಮೇಂದ್ರ ಅವರು ಇರ್ಬೋದು. ಹಾಗೆ ವಿಶೇಷವಾಗಿ ಈ ಒಂದು ವಿಷಯ ಬಂದಾದ ಕೂಡಲೇ ನಮಗೆ ಅತಿ ಹೆಚ್ಚು ಇದಕ್ಕೆ ನಮಗೆ ಪಬ್ಲಿಸಿಟಿಯನ್ನು ಕೊಟ್ಟು ಇದು ಆಳುವ ಸರ್ಕಾರದ
ಹೊಟ್ಟ ಕಿವಿಗೆ ಹೋಗಿ ತಲುಪುವ ರೀತಿಯಲ್ಲಿ ಮಾಡಿದಂತಹ ನನ್ನೆಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಧನ್ಯವಾದವನ್ನು ಹೇಳ್ತೀನಿ. ನಿಮ್ಮ ಸಪೋರ್ಟ್ ಇಲ್ದಲೆ ಅಲ್ಲಿ ಹೋಗಿ ನಾವು ಶಾಮಿಯಾನ ಹಾಕೊಂಡು ಕೂತಿದ್ರೂ ಕೂಡ ಏನೂ ಆಗ್ತಿರಲಿಲ್ಲ. ನೀವು ಕೂಡ ಇದ್ರ ಬಗ್ಗೆ ಸಾಕಷ್ಟು ಅರಿವು ಮೂಡಿಸಿದ್ರಿ. ನನ್ನೆಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೀನಿ. ಮೈಸೂರು ಭಾಗದಲ್ಲಿ ಒಂದು ಯಶಸ್ವಿ ಹೋರಾಟ ಇದಾಗಿದೆ, ಒಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಲಾಗಿದೆ. ಇದಕ್ಕೆ ಎಲ್ಲರ ಕೊಡುಗೆನೂ ಕೂಡ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತೀನಿ. ಹಾಗೆ ನಮ್ಮ ಕೃಷ್ಣರಾಜ ಕ್ಷೇತ್ರದ ಸನ್ಮಾನ್ಯ ಶಾಸಕರಾಗಿರುವಂತಹ ಶ್ರೀ ವತ್ಸ ಅವರು ಇಲ್ಲಿ ಕೆರೆ ಒತ್ತುವರಿ ಮಾಡಿದ್ರು, ಆ ಪೀಟರ್ ಫಾರ್ಮ್ ಅಂತ ಹೇಳ್ಬಿಟ್ಟು 3 ಎಕರೆ, ಅದನ್ನು ಒಂದು ಯಶಸ್ವಿ ಹೋರಾಟದ ಮುಖಾಂತರವಾಗಿ ಅದನ್ನು ತೆರವು ಮಾಡಿಸಿದ್ದಾರೆ. ಹಾಗೆ ಕುರುಬಾರಹಳ್ಳಿ ಸರ್ವೆ ನಂಬರ್ನಲ್ಲಿ 24 ಎಕರೆ ಸರ್ಕಾರಿ ಜಮೀನನ್ನು ಹೊಡೆದಾಕಿದ್ರು, ಅದನ್ನು ಕೂಡ ತೆರವು ಮಾಡಿಸಿದರೆ. ಒಂದು RTC ಏನಿದೆ ಅದನ್ನು ಕ್ಯಾನ್ಸಲ್ ಮಾಡಿಸಿದರೆ. ಶ್ರೀವತ್ಸ ಅವರಿಗೂ ಕೂಡ ನಾನು ಸಮಸ್ತ ಮೈಸೂರಿಗರ ಪರವಾಗಿ ಸರ್ಕಾರಿ ಭೂಮಿ ಮತ್ತು ಕೆರೆಯನ್ನು ಉಳಿಸ್ಕೊಟ್ಟಿರೋದಕ್ಕೋಸ್ಕರ ಅವರಿಗೂ ಕೂಡ ಧನ್ಯವಾದವನ್ನು ಹೇಳ್ತೀನಿ. ನಮ್ಮ ಮೈಸೂರವರು ನಾವೆಲ್ಲ ಒಗ್ಗಟ್ಟಾಗಿ ಇದೇ ಥರ ಒಂದು ಪ್ರೊಆಕ್ಟಿವ್ ಆಗಿ ಮೈಸೂರಿನ ಭವಿಷ್ಯದ ದೃಷ್ಟಿಯಿಂದ, ಮೈಸೂರಿನ ಆಸ್ತಿ ಪಾಸ್ತಿಯನ್ನು ಉಳಿಸೋದ್ರ ದೃಷ್ಟಿಯಿಂದ ನಾವು KSIC ವಿಚಾರದಲ್ಲಿ ಯಾವ ರೀತಿ ಹೋರಾಟ ಮಾಡಿದೋ ಇದೇ ರೀತಿ ಸಾರ್ವಜನಿಕ ವಿಚಾರಗಳ ಬಗ್ಗೆ ನಾವೆಲ್ಲ ಸಂಘಟಿತರಾಗಿ ಹೋರಾಟ ಮಾಡೋಣ. ನಿಮ್ಮ ಇಲ್ಲಿವರೆಗೂ ನೀವು ಕೊಟ್ಟರ ಸಪೋರ್ಟಿಗೆ ಧನ್ಯವಾದಗಳು. ಈಗ ಅನಿಲ ದರ ಏರಿಕೆ ಸಂಬಂಧಪಟ್ಟಂತೆ ತುಂಬಾ ವ್ಯತ್ಯಯ ಆಗ್ತಾ ಇದೆ ಪೂರೈಕೆಯಲ್ಲಿ. ರೇಟ್ ಜಾಸ್ತಿ ಆಗಿದ್ರು ಕೂಡ ಸಪ್ಲೈ ಇಲ್ಲ. ನೋಡಿ, ಏನು ಇವತ್ತು ಇರಾನ್ ಯುದ್ಧ ನಡೀತಾ ಇದೆ. ಇರಾನ್ ಪಕ್ಕದಲ್ಲಿ ಏನು ಆ ಹಾರ್ಮುಜ್ ಕೊಲ್ಲಿ ಏನಿದೆ, ಅಲ್ಲಿಯೇ 40% ಆಫ್ ದಿ ಆಯಿಲು ಗ್ಯಾಸು ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ. ಇಂಡಿಯಾದವರಿಗೆ ಎಕ್ಸೆಂಪ್ಟ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಇಡೀ ಜಗತ್ತಲ್ಲಿ ಎಲ್ಲ ಕಡೆನೂ ಕೂಡ ಪ್ರೈಸ್ ರೈಸ್ ಆಗಿದೆ. ಆದರೆ ನಮ್ಮಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆನೇನು ಜಾಸ್ತಿ ಮಾಡಿಲ್ಲ. ಗ್ಯಾಸನ್ನು ಸ್ವಲ್ಪ ಜಾಸ್ತಿ ಆಗಿದೆ, ಕೊರತೆನೂ ಕೂಡ ಇದೆ. ಯಾಕಂದರೆ ನಮಗೆ ಒಂದು ಸಿಲಿಂಡ್ರು ನಮ್ಮ ಸರ್ಕಾರ, ಮೋದಿ ಸರ್ಕಾರ ಬಂದಾದ ನಂತರ ನೀವು ಬುಕ್ ಮಾಡಿ ಕೆಲವೇ ಗಂಟೆಗಳಲ್ಲಿ ಮನೆಗೆ ಸಿಲಿಂಡ್ರ್ ಬರ್ತಾಯಿತ್ತು. ಈಗ ವಾರ 10 ದಿನ, 15 ದಿನ, 20 ದಿನ ವೆಯ್ಟ್ ಮಾಡಬೇಕಾದಂಥ ಸ್ಥಿತಿ ಕಾಣಿಸ್ತಾ ಇದೆ. ಹಾಗಾಗಿ ಹಿತಮಿತವಾಗಿ ಖರ್ಚು ಮಾಡಿ ನೀವು ಅದನ್ನು ಬಳಕೆನೂ ಮಾಡಿ ಅನಿಲವನ್ನು, ಪೆಟ್ರೋಲ್ ಡೀಸೆಲಿಗೆ ಏನೂ ಕೊರತೆ ಆಗಲ್ಲ. ಆದರೆ ನಾನು ನಿಮ್ಗೆ ಇಷ್ಟೇ ಕೇಳ್ಕೊಳ್ಳೋಂಥದ್ದು, ಇದು ಜಗತ್ತನ್ನು ಕಾಡ್ತಾ ಇರುವಂಥ ಒಂದು ಸಮಸ್ಯೆ ಆಗಿದೆ. ಇದೇನು ಭಾರತದಲ್ಲಿ ಮಾತ್ರ ಆಗ್ತಾ ಇರೋಂಥದ್ದಲ್ಲ, ಬೇರೆ ದೇಶಗಳಲ್ಲಿ ಪೆಟ್ರೋಲ್ ಡೀಸೆಲನ್ನು ಕೂಡ ನಿಮಗೆ ಬೈ ಮಾಡೋಕ್ಕಾಗಲ್ಲ. ಆ ಲೆವೆಲ್ಗೆ ಅದು ಒಂದು ಗಗನಕ್ಕೆ ಏರ್ಬಿಟ್ಟಿದೆ. ಆದರೆ ನಮ್ಮ ದೇಶದಲ್ಲಿ ನಮ್ಮ ಮೋದಿ ಸರ್ಕಾರದ ಒಂದು ಪ್ರಯತ್ನದ ಫಲವಾಗಿ ಇವತ್ತೂ ಕೂಡ ಆ ಬೆಲೆಯನ್ನು ಏರಿಕೆ ಆಗದಂಗೆ ತಡೆದಿದ್ದಾರೆ. ಅನಿಲದ ಬೆಲೆ ಸ್ವಲ್ಪ ಜಾಸ್ತಿ ಆಗಿದೆ. ದಯವಿಟ್ಟು ಬಳಕೆಯನ್ನು ಹಿತಮಿತವಾಗಿ ಮಾಡಿ. ಇವತ್ತು ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಜನರ ಸಹಕಾರನೂ ಬೇಕಾಗುತ್ತೆ. ನೀವು ಸಹಕಾರವನ್ನು ಕೊಡಿ. ಯಾವತ್ತೂ ಮೋದಿಜಿಯವರು ಈ ದೇಶದ ಸುರಕ್ಷತೆ ವಿಷಯದಲ್ಲಿ ಯಾವ ರೀತಿ ಗಟ್ಟಿಯಾದಂಥ ನಾಯಕತ್ವವನ್ನು ಕೊಟ್ಟಿದ್ದಾರೆ ಅಂತ ನೀವೇ ನೋಡ್ತಾ ಇದ್ದೀರಿ. ಕೊಲ್ಲಿನಲ್ಲಿ ಬಾಂಬ್ ಬಿದ್ದಾದ ಕೂಡಲೇ ಅಯ್ಯೋ ಭಾರತನೇ ಇಂಥ ಸುರಕ್ಷಿತವಾದ ಸ್ಥಳ, ಮೋದಿಯವರಿಗೆ ನಮಸ್ಕಾರ ಅಂತೇಳಿ ಹೇಳ್ಬಿಟ್ಟು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. 150 ಕೋಟಿ ಜನಸಂಖ್ಯೆಯನ್ನು ಒಬ್ಬ ಮನುಷ್ಯ ಕಾಪಾಡ್ತಿದ್ದಾನೆ. ಆ 150 ಕೋಟಿಗೆ ಬೇಕಾದಂಥ ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು, ಅಡುಗೆ ಅನಿಲ ಇರ್ಬೋದು, ಎಲ್ಲ ಕೊಲ್ಲಿಯಿಂದಲೇ ಬರಬೇಕು. ಕೊಲ್ಲಿನಲ್ಲೇ ಯುದ್ಧ ನಡೀತಾ ಇದೆ. ಆದರೂ ಕೂಡ ಕೊರತೆ ಆಗದ ಹಾಗೆ ಪೆಟ್ರೋಲ್ ಡೀಸೆಲ್ನ ನೋಡ್ಕೊಂಡಿದ್ರೆ ಅನಿಲದಲ್ಲಿ ಸ್ವಲ್ಪ ಕೊರತೆ ಆಗಿದೆ. ನಿಮಗೆ ರಕ್ಷಣೆನೂ ಕೊಡ್ತಾ ಇದ್ದಾರೆ. ನಿಮ್ಮ ಜೀವನ ಕಾಪಾಡೋ ಜೊತೆಗೆ ಪ್ರತಿನಿತ್ಯ ಹೊಟ್ಟೆ ಹೊರೆಯೋದಕ್ಕೆ ಬೇಕಾದಂತಹ ಅಗತ್ಯ ವಸ್ತುಗಳನ್ನು ಕೂಡ ಅಬಾಧಿತವಾಗಿ ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ. ನಿಮ್ಮ ಸಹಕಾರ ಇರಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.